ನಮಸ್ಕಾರ. ನನ್ನ ಹೆಸರು ಜ್ಯೋತಿಸಿ, ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ, ಚಿಕ್ಕಜಾಜೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಪ್ರಥಮ ಭಾಷೆ ಕನ್ನಡ 8ನೇ ತರಗತಿಯ ವ್ಯಾಕರಣಾಂಶಗಳನ್ನು ಚರ್ಚಿಸ್ತಾ ಇದ್ವಿ. ಈ ದಿನದ ತರಗತಿಯಲ್ಲಿ ಸಂಧಿಗಳನ್ನ ಚರ್ಚಿಸೋಣ. ಸಂಧಿ ಎನ್ನುವಂತಹ ಪದವನ್ನ, ಸಂಧಿಗಳು ಎನ್ನುವಂತಹ ಪದವನ್ನ ನೀವೀಗಾಗಲೇ ಕೇಳಿದ್ದೀರ ಮಕ್ಕಳೇ. ಸಂಧಿ ಅಂದ್ರೆ ಸಂಧಾನ, ಸಂಧಿ, ಸಂಧಿ ಕಾರ್ಯ. ಸಂಧಿ ಅಂದ್ರೆ ಸೇರುವುದು ಅನ್ನುವಂತಹ ಅರ್ಥವನ್ನ ಸಾಮಾನ್ಯವಾಗಿ ನಾವು ಹೇಳ್ತೀವಿ. ಸೇರುವುದು ಭಾಷಾ ವಿಷಯದಲ್ಲಿ ಸೇರುವುದು ಅಂತಂದ್ರೆ ಏನು? ಸೇರುವುದು ಅಂದ್ರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಸೇರುವುದನ್ನ ಸಂಧಿ ಎಂದು ಕರೆಯುತ್ತೇವೆ. ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಸೇರುವುದನ್ನ ಸಂಧಿ ಎಂದು ಕರೆಯುತ್ತೇವೆ. ಈ ಸಂಧಿ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಪದಗಳು ರಚನೆಯಾಗುವಾಗ ಅಕ್ಷರಗಳ ಮಧ್ಯೆ ಸಂಧಿ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ಪದದ ಅರ್ಥಕ್ಕೆ ಲೋಪ ಬರಬಾರದು. ಇಲ್ಲಿ ಉದಾಹರಣೆಗೆ ಅಲ್ಲಿ ಅಲ್ಲಿ ಎನ್ನುವಂತಹ ಪದವನ್ನ ಅಲ್ಲಲ್ಲಿ ಅಂತ ನಾವು ಜೋಡಿಸಿದ್ರೆ ಅಲ್ಲಿ ಯಾವುದೇ ತಪ್ಪು ಅರ್ಥ ಬರಬಾರ್ದು, ಅಥವಾ ಅರ್ಥ ಒಂದು ರೀತಿಯ ಆಭಾಸ ಎನ್ನುವಂತೆ ಕೇಳಿಸಬಾರದು. ಹಾಗಿದ್ರೆ ನಾವು ಸಂಧಿ ಕಾರ್ಯವನ್ನ ಮಾಡಬಹುದು. ಅರ್ಥಕ್ಕೆ ಲೋಪ ಬರುವಂತಿದ್ರೆ ಆ ರೀತಿಯ ಪದಗಳ ರಚನೆಯಾಗುವಂತಿಲ್ಲ, ಸಂಧಿ ಕಾರ್ಯ ನಡೆಯುವಂತಿಲ್ಲ. ಮಕ್ಕಳೇ, ಇಲ್ಲಿ ಸಂಧಿಗಳನ್ನು ಪರಿಚಯಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಸಂಧಿಗಳ ಮೂಲ ಪರಿಚಯವನ್ನು ನಾವು ಮಾಡ್ಕೋಬೇಕಾಗುತ್ತೆ. ಸಂಧಿ ಪರಿಚಯಾತ್ಮಕ ವಿವರದಲ್ಲಿ ನಾವು ಮಾತನಾಡುವಾಗ ಕೆಲವು ಪದಗಳನ್ನು ಬಿಡಿ ಬಿಡಿಯಾಗಿ ಹೇಳದೆ ಕೂಡಿಸಿ ಹೇಳುತ್ತೇವೆ. ಉದಾಹರಣೆಗೆ ಅಲ್ಲಲ್ಲಿ ಎಂಬ ಎರಡೂ ಪದಗಳನ್ನು ಅಲ್ಲಲ್ಲಿ, ಅಲ್ಲಿ 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 ಅಂತ ಹೇಳ್ತೀವಲ್ಲ, ಅಂತಹ ಅಲ್ಲಿ ಅಲ್ಲಿ ಎನ್ನುವಂತಹ ಎರಡು ಪದಗಳನ್ನು ನಾವು ಅಲ್ಲಲ್ಲಿ ಎಂದು ಒಂದೇ ಪದವಾಗಿ ಹೇಳುತ್ತೇವೆ. ಇಲ್ಲಿ ಎರಡು ಪದಗಳ 4 ಅಕ್ಷರಗಳು ಒಟ್ಟು ಸೇರಿ 3 ಅಕ್ಷರಗಳ ಒಂದು ಪದವಾಗಿದೆ. ಅಲ್ಲಿ ಅಲ್ಲಿ ಅನ್ನುವಂಥದ್ದು ಸಂಧಿ ಕಾರ್ಯ ಆಗಿ ಅಲ್ಲಲ್ಲಿ ಎನ್ನುವಂತಹ 3 ಪದವಾಗಿದೆ. ಅಂದರೆ ಇಲ್ಲಿ 4 ಅಕ್ಷರಗಳ ಪದ ಏನಾಗಿದೆ? 3 ಅಕ್ಷರಗಳ ಪದವಾಗಿದೆ. ಪದ ರಚನೆ ಆಗುವಾಗ 2 ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದೇ ಸಂಧಿ. ಪದ ರಚನೆಯಾಗುವಾಗ, ಪದಗಳು ರಚನೆಯಾಗುವಾಗ 2 ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅಂದರೆ ತಡ ಮಾಡದೆ ವೇಗವಾಗಿ ಒಟ್ಟು ಸೇರುವುದೇ ಸಂಧಿ. ಈ ರೀತಿಯಲ್ಲಿ ಪದಗಳು ಒಟ್ಟು ಸೇರುವಾಗ ಮೂಲ ಪದಗಳ ಅರ್ಥಕ್ಕೆ ಯಾವ ಲೋಪವೂ ಬರಬಾರದು. ಅರ್ಥಕ್ಕೆ ಲೋಪ ಬರುವುದಾದಲ್ಲಿ ಸಂಧಿ ಮಾಡಬಾರದೆಂಬ ನಿಯಮ ಉಂಟು. ಮಕ್ಕಳೇ, ಇಲ್ಲಿ ಏನಂದರೆ ಸಂಧಿ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಅರ್ಥಕ್ಕೆ ಲೋಪ ಬರುವಂತಿದ್ರೆ ಸಂಧಿ ಕಾರ್ಯ ಮಾಡಬಾರ್ದು. ಅರ್ಥ ಯಥಾವತ್ತಾಗಿ ಇರುವಂತಿದ್ರೆ ಮಾತ್ರ ಸಂಧಿ ಕಾರ್ಯವನ್ನು ಮಾಡಬೇಕು. ಹೀಗೆ ಸಂಧಿ ಆಗುವಾಗ ಸ್ವರದ ಮುಂದೆ ಸ್ವರ ಇದ್ದು ಸಂಧಿಯಾದರೆ ಅದು ಸ್ವರ ಸಂಧಿ. ಸ್ವರದ ಮುಂದೆ ಏನು? ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಅದು ಎಂತಹ ಸಂಧಿ? ಅದು ಸ್ವರ ಸಂಧಿ. ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಅಥವಾ ವ್ಯಂಜನದ ಮುಂದೆ ವ್ಯಂಜನ. ಸ್ವರದ ಮುಂದೆ ವ್ಯಂಜನ, ವ್ಯಂಜನ. ನಿಮಗೆ ವರ್ಣಮಾಲೆಗಳು ಗೊತ್ತಲ್ವ ಮಕ್ಕಳೇ? ಸ್ವರ ಅಂದರೆ ಏನು, ವ್ಯಂಜನ ಅಂದರೆ ಏನು ಅಂತ ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೀನಿ. ಸ್ವರದ ಮುಂದೆ ವ್ಯಂಜನ, ವ್ಯಂಜನದ ಮುಂದೆ ಸ್ವರ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಇದ್ದು ಸಂಧಿಯಾದರೆ ಅದು ವ್ಯಂಜನ ಸಂಧಿ. ಈ ಸಂಧಿಗಳಲ್ಲಿ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳೆಂದು 2 ವಿಧಗಳಿವೆ.
ಸಂಧಿಗಳಲ್ಲಿ ಎಷ್ಟು ವಿಧಗಳಿದ್ದಾವೆ? ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಎನ್ನುವಂತಹ 2 ವಿಧಗಳಿದ್ದಾವೆ. ಕನ್ನಡ ಪದಗಳೇ ಸೇರಿ ಅಥವಾ ಕನ್ನಡ ಅಥವಾ ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಕನ್ನಡ ಸಂಧಿ. ಕನ್ನಡ ಪದಗಳು ಸೇರಿ ಅಥವಾ ಕನ್ನಡ ಮತ್ತು ಸಂಸ್ಕೃತ ಪದಗಳು, ಕನ್ನಡ ಪದಗಳೇ ಸೇರಿ ಅಥವಾ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಅದು ಎಂತಹ ಸಂಧಿ? ಕನ್ನಡ ಸಂಧಿ. ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ, ಸಂಸ್ಕೃತ ಪದಗಳು ಇದ್ದು ಸಂಧಿಯಾದರೆ ಮಾತ್ರ ಅದನ್ನು ಸಂಸ್ಕೃತ ಸಂಧಿ ಅಂತಂದು ಕರಿತೀವಿ ಮಕ್ಕಳೇ. ಸಂಧಿಯಾಗುವಾಗ ಕೆಲವು ವ್ಯತ್ಯಾಸಗಳಾಗುತ್ತವೆ. ಈ ವ್ಯತ್ಯಾಸವೇ ಸಂಧಿಕ್ರಿಯೆ. ಸಂಧಿಯಾಗುವಾಗ ಏನಾಗ್ತವೆ? ಸಂಧಿಯಾಗುವಾಗ ಕೆಲವು ವ್ಯತ್ಯಾಸಗಳು ಆಗ್ತವೆ. ಈ ವ್ಯತ್ಯಾಸಗಳನ್ನು ನಾವೇನಂತ ಕರಿತೀವಿ? ಸಂಧಿಕ್ರಿಯೆ ಅಂತಂದು ಕರಿತೀವಿ. ಈ ವ್ಯತ್ಯಾಸ ಪೂರ್ವಪದದ ಅಂತ್ಯದಲ್ಲಿ ಅಥವಾ ಪರಪದದ, ಪೂರ್ವಪದ ಅಂದರೆ ಹಿಂದೆ ಇರುವಂಥದ್ದು, ಪರಪದ ಅಂದರೆ ಮುಂದೆ ಬರುವಂಥದ್ದು, ಉತ್ತರ ಪದ ಅಂದರೆ ಮುಂದೆ ಬರುವಂಥದ್ದು, ಆದಿಯಲ್ಲಿ ಇಲ್ಲವೇ 2 ಪದಗಳ ಮಧ್ಯದಲ್ಲಿ ನಡೆಯುತ್ತವೆ. ಈ ವರ್ಣ ವ್ಯತ್ಯಾಸಕ್ಕನುಗುಣವಾಗಿ ಅಂದರೆ ಈ ಅಕ್ಷರಗಳ ವ್ಯತ್ಯಾಸಕ್ಕೆ ಅನುಗುಣವಾಗಿ ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಎಂಬ 3 ವಿಧದ ಕ್ರಿಯೆಗಳು, ಸಂಧಿ ಕ್ರಿಯೆಗಳು ನಡೀತವೆ ಮಕ್ಕಳೇ. ಆ ಸಂಧಿ ಕ್ರಿಯೆಗಳನ್ನು ಅಭ್ಯಾಸ ಮಾಡೋಣ. ಮಕ್ಕಳೇ, ನಾವು ಭಾಷಾ ವಿಷಯದಲ್ಲಿ ಸಂಧಿಯನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಸಂಧಿಗಳಲ್ಲಿ 2 ರೀತಿಯ ಸಂಧಿಗಳನ್ನು ನೋಡ್ತೀವಿ ಮಕ್ಕಳೇ. ಒಂದು ಕನ್ನಡ ಸಂಧಿಗಳು, 2 ಸಂಸ್ಕೃತ ಸಂಧಿಗಳು. ಕನ್ನಡ ಭಾಷೆಯಲ್ಲಿ ಎಷ್ಟು ವಿಧದ ಸಂಧಿಗಳನ್ನು ನೋಡಬಹುದು? 2 ವಿಧದ ಸಂಧಿಗಳನ್ನು ನೋಡಬಹುದು. ಯಾವ್ಯಾವುದು? ಕನ್ನಡ ಸಂಧಿಗಳು, ಸಂಸ್ಕೃತ ಸಂಧಿಗಳು. ಇಲ್ಲಿ ಕನ್ನಡ ಸ್ವರ ಸಂಧಿಗಳು. ಕನ್ನಡ ಸ್ವರ ಸಂಧಿಗಳು ಯಾವ್ಯಾವು ಅಂದ್ರೆ ಲೋಪ ಸಂಧಿ, ಆಗಮ ಸಂಧಿ. ಕನ್ನಡ ವ್ಯಂಜನ ಸಂಧಿಗಳು. ಕನ್ನಡ ವ್ಯಂಜನ ಸಂಧಿಗಳು ಯಾವ್ಯಾವು? ಆದೇಶ ಸಂಧಿ, ಒಂದೇ ಒಂದು ಸಂಧಿ, ಆದೇಶ ಸಂಧಿ. ಕನ್ನಡ ಸ್ವರ ಸಂಧಿಗಳು ಯಾವುದು? ಲೋಪ ಸಂಧಿ, ಆಗಮ ಸಂಧಿ. ಕನ್ನಡ ವ್ಯಂಜನ ಸಂಧಿ ಯಾವುದು? ಆದೇಶ ಸಂಧಿ. ಇಲ್ಲಿ ಸಂಸ್ಕೃತ ಸಂಧಿಗಳು, ಸಂಸ್ಕೃತ ಸಂಧಿಗಳನ್ನ ನಾವು ನೋಡುವಂತಹ ಸಂದರ್ಭದಲ್ಲಿ ಸಂಸ್ಕೃತ ಸಂಧಿಗಳಲ್ಲಿಯೂ ಸಂಸ್ಕೃತ ಸ್ವರ ಸಂಧಿಗಳು, ಸಂಸ್ಕೃತ ವ್ಯಂಜನ ಸಂಧಿಗಳು, ಸಂಸ್ಕೃತ ಸ್ವರ ಸಂಧಿಗಳು, ಸಂಸ್ಕೃತ ವ್ಯಂಜನ ಸಂಧಿಗಳು. ಸಂಸ್ಕೃತ ಸ್ವರ ಸಂಧಿಗಳನ್ನ ನಾವು ನೋಡೋಣ ಮಕ್ಕಳೇ. ಸಂಸ್ಕೃತ ಸ್ವರ ಸಂಧಿಗಳು ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃತ್ತಿ ಸಂಧಿ, ಎಂಡ್ ಸಂಧಿ. ಯಾವ್ಯಾವು? ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃತ್ತಿ ಸಂಧಿ, ಎಂಡ್ ಸಂಧಿ. ಸಂಸ್ಕೃತ ವ್ಯಂಜನ ಸಂಧಿಗಳು. ಸಂಸ್ಕೃತ ವ್ಯಂಜನ ಸಂಧಿಗಳು ಯಾವ್ಯಾವು? ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ. ಯಾವ್ಯಾವ ಸಂಧಿ? ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ. ಲೋಪ ಸಂಧಿಯನ್ನ ಪರಿಚಯಿಸಿಕೊಳ್ಳೋಣ ಮಕ್ಕಳೇ. ಲೋಪ ಸಂಧಿಯನ್ನ ಪರಿಚಯಿಸಿಕೊಳ್ಳುವಾಗ ಕನ್ನಡ ಭಾಷೆಯಲ್ಲಿ ಸಂಧಿಗಳನ್ನ, ಸಂಧಿ ಕ್ರಿಯೆ ಹೇಗೆ ನಡೆಯುತ್ತೋ, ಸಂಧಿ ಕ್ರಿಯೆ ಹೇಗೆ ನಡೆಯುತ್ತೋ ಅದೇ ರೀತಿಯ ಒಂದು ಹೆಸರಿನಿಂದ ಸಂಧಿಗಳನ್ನ ಗುರುತಿಸಲ್ಪಡ್ತೀವಿ. ಇಲ್ಲಿ ಲೋಪ ಸಂಧಿ, ಲೋಪ ಸಂಧಿ ಅಂದ್ರೆ ಲೋಪ ಕ್ರಿಯೆ ಪ್ರಧಾನವಾಗಿ ನಡೆಯೋದ್ರಿಂದ ಇದನ್ನ ಲೋಪ ಸಂಧಿ ಅಂತಂದು ಕರಿತೀವಿ. ಲೋಪ ಅಂದ್ರೆ ಶೇಷವಾಗುವಂಥದ್ದು ಅಥವಾ ಕಳೆದು ಹೋಗುವಂಥದ್ದು ಅಥವಾ ಇಲ್ಲವಾಗುವಂಥದ್ದು. ಇಲ್ಲಿ ಲೋಪ ಸಂಧಿ, ಈ ಪ್ಲಸ್ ಇಂದ ಈ ಕಡೆ ಇರುವಂತಹ ಪದವನ್ನ ಪೂರ್ವ ಪದ ಅಂತ ಕರಿತೀವಿ, ಇದನ್ನ ಉತ್ತರ ಪದ ಅಂತಂದು ಕರಿತೀವಿ. ಸಂಧಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಪದವನ್ನ ಬಿಡಿಸಿ ಬರೆಯುವಾಗ ಪ್ಲಸ್ ಇರೋದ್ರೆ ಹಿಂದಿನ ಪದವನ್ನ ಏನಂತ ಕರಿತೀವಿ? ಪೂರ್ವ ಪದ. ಇದನ್ನ ಉತ್ತರ
ಸಂಧಿ ಅಂತಂದು ಕರಿತೀವಿ. ಇಲ್ಲಿ ಉದಾಹರಣೆಗಳನ್ನ ನೋಡೋದಾದ್ರೆ ಬೇರೊಬ್ಬ ಎನ್ನುವಂತಹ ಪದವನ್ನ ಬಿಡಿಸಿ ಬಂದಾಗ ಬೇರೆ ಪ್ಲಸ್ ಒಬ್ಬ, ಈ ಬೇರೆ ಪ್ಲಸ್ ಒಬ್ಬ ಎನ್ನುವಂತಹ 4 ಅಕ್ಷರಗಳು ಸಂಧಿ ಕ್ರಿಯೆ ನಡೆದಾಗ 3 ಅಕ್ಷರಗಳಾಗ್ತವೆ. ಬೇರೊಬ್ಬ ಎನ್ನುವ ರೀತಿಯಲ್ಲಿ ಆಗ್ತವೆ. ಇಲ್ಲಿ ಬೇರೆ ರ ಪ್ಲಸ್ ಎ, ರ ಪ್ಲಸ್ ಎ, ಇಲ್ಲಿ ಲೋಪ ಸಂಧಿ ಆಗ್ಬೇಕು ಅಂದ್ರೆ ಈ ಏಕಾರ ಇಲ್ಲವಾಗಬೇಕು. ಏಕಾರ ಇಲ್ಲವಾಗಿ ರಾಕಾರದಲ್ಲಿ ಉತ್ತರ ಪದದ ಮೊದಲ ಸ್ವರ ಓಕಾರ ಸೇರ್ಕೊಡ್ಬೇಕು. ರಾಕಾರದಲ್ಲಿ ಓಕಾರ ಸೇರ್ಕೊಂಡ್ರೆ ಏನಾಗುತ್ತೆ? ರೋಕಾರ ಆಗುತ್ತೆ. ಬೇರೊಬ್ಬ, ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಏಕಾರ ಲೋಪವಾಗಿರೋದ್ರಿಂದ ಇದೆಂತಹ ಸಂಧಿ? ಲೋಪ ಸಂಧಿ. ಇಲ್ಲಿ ಊರು ಪ್ಲಸ್ ಊರು, ಇದನ್ನ ಬಹಳಷ್ಟು ಸಂದರ್ಭದಲ್ಲಿ ಸವರ್ಣ ದೀರ್ಘ ಸಂಧಿ ಅಂತಂದು ಬಹಳಷ್ಟು ಸರಿ ಗೊಂದಲ ಮಾಡ್ಕೊಂಡಿರುವಂತದ್ದು ಇದೆ ಮಕ್ಕಳೇ. ಇದನ್ನ ನೋಡುವಂತಹ ಸಂದರ್ಭದಲ್ಲಿ ಊರು ಅನ್ನುವಂಥದ್ದು ಕನ್ನಡ ಪದ, ಊರು ಅನ್ನುವಂಥದ್ದು ಕನ್ನಡ ಪದ. ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರದಲ್ಲಿ ಸಂಧಿ ಕ್ರಿಯೆ ನಡೆಯುತ್ತೆ. ಸಂಧಿ ಕ್ರಿಯೆ ಪೂರ್ವ ಪದದ ಕೊನೆಯ ಸ್ವರದಲ್ಲಿ ನಡೆಯಬಹುದು, ಉತ್ತರ ಪದದ ಮೊದಲ ಸ್ವರದಲ್ಲಿ ಅಥವಾ ವ್ಯಂಜನದಲ್ಲಿ ನಡೆಯಬಹುದು, ಅಥವಾ ಇವೆರಡು ಅಕ್ಷರಗಳ ಮಧ್ಯದ ಅಕ್ಷರದಲ್ಲಿ ಕೂಡ ನಡೆಯಬಹುದು. ಇಲ್ಲಿ ಏನಾಗುತ್ತೆ? ಪೂರ್ವ ಪದದ ಕೊನೆಯ ಸ್ವರ ರೂ ನಲ್ಲಿ ಏನಿದೆ? ರ ಪ್ಲಸ್ ಊ ಇದೆ. ಪೂರ್ವ ಪದದ ಕೊನೆಯ ಸ್ವರ ಯಾವುದು? ಊ. ಈ ಊಕಾರ ಲೋಪ ಆದ್ರೆ ರಾನಲ್ಲಿ ಊ ಸೇರ್ಕೊಂಡ್ರೆ ಏನಾಗುತ್ತೆ? ಅಲ್ಲಿ ರೂ ಆಗುತ್ತೆ. ಊರೂರು, ಊರೂರು. ಪೂರ್ವ ಪದದ ಕೊನೆಯ ಸ್ವರ ಊ ಲೋಪ ಆಗಿ ಉತ್ತರ ಪದದ ಊಕಾರ ರ ವ್ಯಂಜನಾಕ್ಷರದಲ್ಲಿ ಸೇರ್ಕೊಂಡಿರೋದ್ರಿಂದ ಇದೇನಾಗುತ್ತೆ? ರೂ ಆಗುತ್ತೆ. ಊರೂರು. ಇಲ್ಲಿ ಬಲ್ಲೆನು ಪ್ಲಸ್ ಎಂದು, ಬಲ್ಲೆನು ಊ, ಪೂರ್ವ ಪದದ ಕೊನೆಯ ಸ್ವರ ಯಾವುದು? ಊ. ಇಲ್ಲಿ ಊಕಾರ ಲೋಪ ಆಗಿ ನಾನಲ್ಲಿ ಎ ಸೇರ್ಕೋಬೇಕು. ನಾನಲ್ಲಿ ಎ ಸೇರ್ಕೊಂಡ್ರೆ ಏನಾಗುತ್ತೆ? ನೇ. ಬಲ್ಲೆನೆಂದು, ಬಲ್ಲೆನು ಪ್ಲಸ್ ಎಂದು ಎನ್ನುವಂತಹ ಅಕ್ಷರಗಳು ಪದ ಬಲ್ಲೆನೆಂದು ಎನ್ನುವಂತಹ 5 ಅಕ್ಷರದ ಪದ 4 ಅಕ್ಷರದ ಪದವಾಗಿ ಸಂಧಿ ಕ್ರಿಯೆ ಆಗುವಾಗ ಬದಲಾಗುತ್ತೆ. ಇಲ್ಲಿ ಮಾತಂತು, ಮಾತಂತು, ಮಾತು ಪ್ಲಸ್ ಅಂತು, ಪೂರ್ವ ಪದದ ಕೊನೆಯ ಸ್ವರ ಭೂ ಲೋಪ ಆಗಿ ತಕಾರ ಆಕಾರದಲ್ಲಿ ಸೇರ್ಕೊಳ್ಳೋದ್ರಿಂದ ತ ಆಗುತ್ತೆ. ಮಾತು ಪ್ಲಸ್ ಅಂತು ಅನ್ನುವಂಥದ್ದು ಮಾತಂತು ಎನ್ನುವಂತಹ ಪದವಾಗುತ್ತೆ. ಮಕ್ಕಳೇ ಇದು ಅರ್ಥ ಆಯ್ತಲ್ಲ? ಲೋಪ ಸಂಧಿ ಅಂತಂದ್ರೆ ಪೂರ್ವ ಪದದ ಕೊನೆಯ ಸ್ವರ, ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗುವಂಥದ್ದನ್ನ ನಾವು ಲೋಪ ಸಂಧಿ ಅಂತಂದು ಕರಿತೀವಿ ಮಕ್ಕಳೇ. ಇಲ್ಲಿ ಅಕ್ಷರವನ್ನ ಪದವನ್ನ ಕೊಟ್ಟು ಪದವನ್ನ ಬಿಡಿಸಿ ಬರೆಯುವಂತಹ ಸಂದರ್ಭದಲ್ಲಿ ಪ್ಲಸ್ ನ ಹಿಂದಿನ ಪದ ಪೂರ್ವ ಪದ ಆಗುತ್ತೆ, ಮುಂದಿನ ಪದ ಉತ್ತರ ಪದ ಆಗುತ್ತೆ. ಈ ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗಿ ಪೂರ್ವ ಪದದ ವ್ಯಂಜನದಲ್ಲಿ ಉತ್ತರ ಪದದ ಮೊದಲ ಸ್ವರ ಸೇರ್ಕೊಳ್ಳೋದನ್ನ ನಾವೇನಂತ ಕರಿತೀವಿ? ಲೋಪ ಸಂಧಿ ಅಥವಾ ಲೋಪಕ್ರಿಯೆ ಅಂತಂದು ಕರಿತೀವಿ ಮಕ್ಕಳೇ. ನಿಮಗೆ 10ನೇ ತರಗತಿಯ ಪುಸ್ತಕದಲ್ಲಿ ಇನ್ನೊಂದಿಷ್ಟು ಲೋಪ ಸಂಧಿಗೆ ಉದಾಹರಣೆಗಳಿದ್ದಾವೆ. ಅದನ್ನ ನೀವು ಬಿಡಿಸಿ ಬರಿಬೇಕು, ಬಿಡಿಸಿ ಅಭ್ಯಾಸ ಮಾಡಬೇಕು. ಸಾಧ್ಯವಾದ್ರೆ ಚರ್ಚೆ ಮಾಡಬಹುದು, ಶಾಲೆಗೆ ಬಂದು ಅಥವಾ ಫೋನ್ ಮೂಲಕನೂ ಕೇಳಬಹುದು ಮಕ್ಕಳೇ. ಲೋಪ ಸಂಧಿಯನ್ನ ಪರಿಚಯಿಸಿಕೊಳ್ಳೋಣ ಮಕ್ಕಳೇ. ಲೋಪ ಸಂಧಿಯನ್ನ ಪರಿಚಯಿಸಿಕೊಳ್ಳುವಾಗ ಕನ್ನಡ ಭಾಷೆಯಲ್ಲಿ ಸಂಧಿಗಳನ್ನ, ಸಂಧಿ ಕ್ರಿಯೆ ಹೇಗೆ ನಡೆಯುತ್ತೋ, ಸಂಧಿ ಕ್ರಿಯೆ ಹೇಗೆ ನಡೆಯುತ್ತೋ ಅದೇ ರೀತಿಯ ಒಂದು ಹೆಸರಿನಿಂದ ಸಂಧಿಗಳನ್ನ ಗುರುತಿಸಲ್ಪಡ್ತೀವಿ. ಇಲ್ಲಿ ಲೋಪ ಸಂಧಿ, ಲೋಪ ಸಂಧಿ ಅಂದ್ರೆ ಲೋಪ ಕ್ರಿಯೆ ಪ್ರಧಾನವಾಗಿ ನಡೆಯೋದ್ರಿಂದ ಇದನ್ನ ಲೋಪ ಸಂಧಿ ಅಂತಂದು ಕರಿತೀವಿ. ಲೋಪ ಅಂದ್ರೆ ಶೇಷವಾಗುವಂಥದ್ದು ಅಥವಾ ಕಳೆದು ಹೋಗುವಂಥದ್ದು ಅಥವಾ ಇಲ್ಲವಾಗುವಂಥದ್ದು. ಇಲ್ಲಿ ಲೋಪ ಸಂಧಿ ಈ ಪ್ಲಸ್ ಇಂದ ಈ ಕಡೆ ಇರುವಂತಹ ಪದವನ್ನ ಪೂರ್ವ ಪದ ಅಂತ ಕರಿತೀವಿ, ಇದನ್ನ ಉತ್ತರ ಪದ ಅಂತಂದು ಕರಿತೀವಿ. ಸಂಧಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಪದವನ್ನ ಬಿಡಿಸಿ ಬರೆಯುವಾಗ ಪ್ಲಸ್ ಇರೋದ್ರೆ ಹಿಂದಿನ ಪದವನ್ನ ಏನಂತ ಕರಿತೀವಿ? ಪೂರ್ವ ಪದ, ಇದನ್ನ ಉತ್ತರ ಪದ ಅಂತ ಕರಿತೀವಿ. ಲೋಪ
ಅಕ್ಷರ ಉತ್ತರ ಪದದ ಸ್ವರದೊಂದಿಗೆ ಸೇರಿಕೊಳ್ಳುವಂಥದ್ದನ್ನ ನಾವೇನಂತ ಕರಿತೀವಿ? ಲೋಪಸಂಧಿ ಅಂತಂದು ಕರಿತೀವಿ. ಇಲ್ಲಿ ಉದಾಹರಣೆಗಳನ್ನ ನೋಡೋದಾದ್ರೆ ಬೇರೊಬ್ಬ ಎನ್ನುವಂತಹ ಪದವನ್ನ ಬಿಡಿಸಿ ಬಂದಾಗ ಬೇರೆ ಪ್ಲಸ್ ಒಬ್ಬ, ಈ ಬೇರೆ ಪ್ಲಸ್ ಒಬ್ಬ ಎನ್ನುವಂತಹ 4 ಅಕ್ಷರಗಳು ಸಂಧಿ ಕ್ರಿಯೆ ನಡೆದಾಗ 3 ಅಕ್ಷರಗಳಾಗ್ತವೆ. ಬೇರೊಬ್ಬ ಎನ್ನುವ ರೀತಿಯಲ್ಲಿ ಆಗ್ತವೆ. ಇಲ್ಲಿ ಬೇರೆ ರ ಪ್ಲಸ್ ಎ, ರ ಪ್ಲಸ್ ಎ, ಇಲ್ಲಿ ಲೋಪಸಂಧಿ ಆಗ್ಬೇಕು ಅಂದ್ರೆ ಈ ಏಕಾರ ಇಲ್ಲವಾಗಬೇಕು. ಏಕಾರ ಇಲ್ಲವಾಗಿ ರಾಕಾರದಲ್ಲಿ ಉತ್ತರ ಪದದ ಮೊದಲ ಸ್ವರ ಓಕಾರ ಸೇರ್ಕೊಡ್ಬೇಕು. ರಾಕಾರದಲ್ಲಿ ಓಕಾರ ಸೇರ್ಕೊಂಡ್ರೆ ಏನಾಗುತ್ತೆ? ರೋಕಾರ ಆಗುತ್ತೆ. ಬೇರೊಬ್ಬ, ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಏಕಾರ ಲೋಪವಾಗಿರೋದ್ರಿಂದ ಇದೆಂತಹ ಸಂಧಿ? ಲೋಪಸಂಧಿ. ಇಲ್ಲಿ ಊರು ಪ್ಲಸ್ ಊರು, ಇದನ್ನ ಬಹಳಷ್ಟು ಸಂದರ್ಭದಲ್ಲಿ ಸವರ್ಣ ದೀರ್ಘ ಸಂಧಿ ಅಂತಂದು ಬಹಳಷ್ಟು ಸರಿ ಗೊಂದಲ ಮಾಡ್ಕೊಂಡಿರುವಂತದ್ದು ಇದೆ ಮಕ್ಕಳೇ. ಇದನ್ನ ನೋಡುವಂತಹ ಸಂದರ್ಭದಲ್ಲಿ ಊರು ಅನ್ನುವಂಥದ್ದು ಕನ್ನಡ ಪದ, ಊರು ಅನ್ನುವಂಥದ್ದು ಕನ್ನಡ ಪದ. ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರದಲ್ಲಿ ಸಂಧಿ ಕ್ರಿಯೆ ನಡೆಯುತ್ತೆ. ಸಂಧಿ ಕ್ರಿಯೆ ಪೂರ್ವ ಪದದ ಕೊನೆಯ ಸ್ವರದಲ್ಲಿ ನಡೆಯಬಹುದು, ಉತ್ತರ ಪದದ ಮೊದಲ ಸ್ವರದಲ್ಲಿ ಅಥವಾ ವ್ಯಂಜನದಲ್ಲಿ ನಡೆಯಬಹುದು, ಅಥವಾ ಇವೆರಡು ಅಕ್ಷರಗಳ ಮಧ್ಯದ ಅಕ್ಷರದಲ್ಲಿ ಕೂಡ ನಡೆಯಬಹುದು. ಇಲ್ಲಿ ಏನಾಗುತ್ತೆ? ಪೂರ್ವ ಪದದ ಕೊನೆಯ ಸ್ವರ ರೂ ನಲ್ಲಿ ಏನಿದೆ? ರ ಪ್ಲಸ್ ಊ ಇದೆ. ಪೂರ್ವ ಪದದ ಕೊನೆಯ ಸ್ವರ ಯಾವುದು? ಊ. ಈ ಊಕಾರ ಲೋಪ ಆದ್ರೆ ರಾನಲ್ಲಿ ಊ ಸೇರ್ಕೊಂಡ್ರೆ ಏನಾಗುತ್ತೆ? ಅಲ್ಲಿ ರೂ ಆಗುತ್ತೆ. ಊರೂರು, ಊರೂರು. ಪೂರ್ವ ಪದದ ಕೊನೆಯ ಸ್ವರ ಊ ಲೋಪ ಆಗಿ ಉತ್ತರ ಪದದ ಊಕಾರ ರ ವ್ಯಂಜನಾಕ್ಷರದಲ್ಲಿ ಸೇರ್ಕೊಂಡಿರೋದ್ರಿಂದ ಇದೇನಾಗುತ್ತೆ? ರೂ ಆಗುತ್ತೆ. ಊರೂರು. ಇಲ್ಲಿ ಬಲ್ಲೆನು ಪ್ಲಸ್ ಎಂದು, ಬಲ್ಲೆನು ಊ, ಪೂರ್ವ ಪದದ ಕೊನೆಯ ಸ್ವರ ಯಾವುದು? ಊ. ಇಲ್ಲಿ ಊಕಾರ ಲೋಪ ಆಗಿ ನಾನಲ್ಲಿ ಎ ಸೇರ್ಕೋಬೇಕು. ನಾನಲ್ಲಿ ಎ ಸೇರ್ಕೊಂಡ್ರೆ ಏನಾಗುತ್ತೆ? ನೇ. ಬಲ್ಲೆನೆಂದು, ಬಲ್ಲೆನು ಪ್ಲಸ್ ಎಂದು ಎನ್ನುವಂತಹ ಅಕ್ಷರಗಳು ಪದ ಬಲ್ಲೆನೆಂದು ಎನ್ನುವಂತಹ 5 ಅಕ್ಷರದ ಪದ 4 ಅಕ್ಷರದ ಪದವಾಗಿ ಸಂಧಿ ಕ್ರಿಯೆ ಆಗುವಾಗ ಬದಲಾಗುತ್ತೆ. ಇಲ್ಲಿ ಮಾತಂತು, ಮಾತಂತು, ಮಾತು ಪ್ಲಸ್ ಅಂತು, ಪೂರ್ವ ಪದದ ಕೊನೆಯ ಸ್ವರ ಭೂ ಲೋಪ ಆಗಿ ತಕಾರ ಆಕಾರದಲ್ಲಿ ಸೇರ್ಕೊಳ್ಳೋದ್ರಿಂದ ತ ಆಗುತ್ತೆ. ಮಾತು ಪ್ಲಸ್ ಅಂತು ಅನ್ನುವಂಥದ್ದು ಮಾತಂತು ಎನ್ನುವಂತಹ ಪದವಾಗುತ್ತೆ. ಮಕ್ಕಳೇ, ಇದು ಅರ್ಥ ಆಯ್ತಲ್ಲ? ಲೋಪಸಂಧಿ ಅಂತಂದ್ರೆ ಪೂರ್ವ ಪದದ ಕೊನೆಯ ಸ್ವರ, ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗುವಂಥದ್ದನ್ನ ನಾವು ಲೋಪಸಂಧಿ ಅಂತಂದು ಕರಿತೀವಿ ಮಕ್ಕಳೇ. ಇಲ್ಲಿ ಅಕ್ಷರವನ್ನ ಪದವನ್ನ ಕೊಟ್ಟು ಪದವನ್ನ ಬಿಡಿಸಿ ಬರೆಯುವಂತಹ ಸಂದರ್ಭದಲ್ಲಿ ಪ್ಲಸ್ನ ಹಿಂದಿನ ಪದ ಪೂರ್ವ ಪದ ಆಗುತ್ತೆ, ಮುಂದಿನ ಪದ ಉತ್ತರ ಪದ ಆಗುತ್ತೆ. ಈ ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗಿ ಪೂರ್ವ ಪದದ ವ್ಯಂಜನದಲ್ಲಿ ಉತ್ತರ ಪದದ ಮೊದಲ ಸ್ವರ ಸೇರ್ಕೊಳ್ಳೋದನ್ನ ನಾವೇನಂತ ಕರಿತೀವಿ? ಲೋಪಸಂಧಿ ಅಥವಾ ಲೋಪಕ್ರಿಯೆ ಅಂತಂದು ಕರಿತೀವಿ ಮಕ್ಕಳೇ. ನಿಮಗೆ 10ನೇ ತರಗತಿಯ ಪುಸ್ತಕದಲ್ಲಿ ಇನ್ನೊಂದಿಷ್ಟು ಲೋಪಸಂಧಿಗೆ ಉದಾಹರಣೆಗಳಿದ್ದಾವೆ. ಅದನ್ನ ನೀವು ಬಿಡಿಸಿ ಬರಿಬೇಕು, ಬಿಡಿಸಿ ಅಭ್ಯಾಸ ಮಾಡಬೇಕು. ಸಾಧ್ಯವಾದ್ರೆ ಚರ್ಚೆ ಮಾಡಬಹುದು, ಶಾಲೆಗೆ ಬಂದು ಅಥವಾ ಫೋನ್ ಮೂಲಕನೂ ಕೇಳಬಹುದು ಮಕ್ಕಳೇ. ಕುರಿತು ಚರ್ಚಿಸೋಣ ಮಕ್ಕಳೇ. ಆಗಮ ಸಂಧಿ, ಆಗಮ ಸಂಧಿ ಕನ್ನಡ ಸಂಧಿ, ಕನ್ನಡ ಸಂಧಿನಲ್ಲಿ ಸ್ವರ ಸಂಧಿ, ಆಗಮ ಸಂಧಿ. ಆಗಮ ಸಂಧಿ ಸ್ವರದ ಮುಂದೆ ಸ್ವರ ಬಂದು, ಸ್ವರದ ಮುಂದೆ ಸ್ವರ ಬಂದು ಅಂದ್ರೆ ಪೂರ್ವ ಪದದ ಕೊನೆಯ ಸ್ವರ ಸ್ವರ ಆಗಿದ್ದು ಉತ್ತರ ಪದದ ಮೊದಲ ಸ್ವರ ಸ್ವರ ಆಗಿದ್ದು ಸಂಧಿ ಆಗುವಾಗ, ಸಂಧಿ ಅವೆರಡು ಅಕ್ಷರಗಳ ಮಧ್ಯೆ ನಡೆಯುವಾಗ ಯಾಕಾರ
ಹೊಸದಾಗಿ ಯಾಕಾರ ಅಥವಾ ವಾಕಾರ ಆಗಮವಾದ್ರೆ ಅದನ್ನ ಆಗಮ ಸಂಧಿ ಅಂತಂದು ಕರಿತೀವಿ ಮಕ್ಕಳೇ. ಯಾಕಾರ ಆಗಮ ಆಗುವುದಕ್ಕೆ ಕೈ ಪ್ಲಸ್ ಅನ್ನು ಕೈಯನ್ನು, ಕೈ ಕ ಪ್ಲಸ್ ಐ, ಇಲ್ಲೇನಿದೆ ಆ ಇದೆ, ಈ ಎರಡರ ಮಧ್ಯೆ ಸಂಧಿ ಕಾರ್ಯ ನಡೆಯೋದಿಲ್ಲ. ಅಂತಹ ಸಂದರ್ಭದಲ್ಲಿ ಇಲ್ಲಿಗೆ ಏನ್ ಬರುತ್ತೆ? ಯಾಕಾರ ಹೊಸದಾಗಿ ಬರುತ್ತೆ. ಯಾವ್ದು ಬರುತ್ತೆ? ಯಾಕಾರ ಹೊಸದಾಗಿ ಬರುತ್ತೆ. ಕೈ ಪ್ಲಸ್ ಅನ್ನು, ಕೈಯನ್ನು, ಯಾಕಾರ ಹೊಸದಾಗಿ ಬಂದು ಯಾಕಾರದಲ್ಲಿ ಯಾವ ಕಾರ ಸೇರ್ಕೊಳ್ಳುತ್ತೆ? ಆಕಾರ ಸೇರ್ಕೊಳ್ಳುತ್ತೆ. ಕೈ ಪ್ಲಸ್ ಅನ್ನು ಕೈಯನ್ನು, ಇಲ್ಲಿ ಯಾಕಾರ ಹೊಸದಾಗಿ ಬರುತ್ತೆ. ಮಳೆ ಪ್ಲಸ್ ಇಂದ, ಮಳೆಯಿಂದ, ಮಳೆ, ಇಲ್ಲಿ ಏಕಾರ, ಲ ಪ್ಲಸ್ ಏಕಾರ, ಮತ್ತೆ ಇಲ್ಲಿ ಯಾವಿದೆ? ಈಕಾರ. ಇವೆರಡರ ಮಧ್ಯದಲ್ಲಿ ಯಾವ್ದು ಬರಬೇಕು? ಯಾಕಾರ ಹೊಸದಾಗಿ ಆಗಮ ಆಗಬೇಕು. ಯಕಾರ, ಯ ಪ್ಲಸ್ ಇ, ಮಳೆ ಇಂದ, ಯಾನಲ್ಲಿ ಯಾವ ಸೇರ್ಕೊಂಡಿದೆ? ಇ, ಇಂದ, ಮಳೆಯಿಂದ. ಚಳಿ ಪ್ಲಸ್ ಇಂದ, ಚಳಿ, ಇ, ಇಲ್ಲೂ ಈ ಮಧ್ಯೆ ಸಂಧಿ ಕಾರ್ಯ ನಡೆಯಲು ಸಾಧ್ಯನಾ? ಇಲ್ಲ. ಇಲ್ಲಿ ಏನ್ ಬರಬೇಕು? ಯಾಕಾರ ಹೊಸದಾಗಿ ಆಗಮ ಮಾಡಬೇಕು. ಯಾಕಾರ ಹೊಸದಾಗಿ ಆಗಮ ಆಗಿದೆ, ಯಾಕಾರದಲ್ಲಿ ಈ ಸೇರ್ಕೊಂಡಿದೆ, ಚಳಿಯಿಂದ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಪೂರ್ವ ಪದದ ಕೊನೆಯ ಸ್ವರ ಮತ್ತೆ ಉತ್ತರ ಪದದ ಮೊದಲ ಸ್ವರದ ಮಧ್ಯದಲ್ಲಿ ಸಂಧಿ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಲೋಪವಾಗೋದ್ರಿಂದ, ಅರ್ಥ ಕೆಡೋದ್ರಿಂದ ಹೊಸದಾಗಿ ಯಾಕಾರ ಆಗಮವಾಗಿ, ಯಾಕಾರ ಅಥವಾ ವಾಕಾರ ಆಗಮವಾಗಿ ಸಂಧಿ ಕಾರ್ಯಗಳು ನಡೀತವೆ. ಅಂತಹ ಸಂಧಿಯನ್ನ ನಾವು ವಕಾರಾಗಮ ಅಥವಾ ಯಕಾರಾಗಮ ಸಂಧಿಗಳು, ಆಗಮ ಸಂಧಿಗಳು ಅಂತಂದು ಕರಿತೀವಿ. ಆಗಮ ಸಂಧಿಗಳಲ್ಲಿ ಎರಡು ವಿಧ, ಒಂದು ಯಾಕಾರ, ಒಂದು ವಾಕಾರಾಗಮ ಸಂಧಿಗಳು. ಯಕಾರಾಗಮ ಸಂಧಿ, ವಕಾರಾಗಮ ಸಂಧಿ. ವಾಕಾರ ಆಗಮ ಆದ್ರೆ ವಕಾರಾಗಮ ಸಂಧಿ, ಯಾಕಾರ ಆಗಮ ಆದ್ರೆ ಯಕಾರಾಗಮ ಸಂಧಿ. ನಾವು ಇಷ್ಟ ತನಕ ನೋಡಿರುವಂತದ್ದು ಯಾವ ಸಂಧಿ? ಯಕಾರಾಗಮ ಸಂಧಿ. ಈ ಮೂರರಲ್ಲೂ ಕೂಡ ಯಾಕಾರ ಆಗಮವಾಗಿದೆ. ಇಲ್ಲಿ ಕೈ, ಮಳೆ, ಚಳಿ ಇವುಗಳ ಮಧ್ಯದಲ್ಲಿ ಏನ್ ಬಂದಿದೆ? ಯಾಕಾರ ಹೊಸದಾಗಿ ಆಗಮವಾಗಿ ಇಲ್ಲಿ ಪದಗಳನ್ನ ಪೂರ್ಣಗೊಳಿಸಿದೆ. ನಾವು ವಾಕಾರಾಗಮ ಸಂಧಿಯನ್ನ ಚರ್ಚಿಸೋಣ. ವಾಕಾರಾಗಮ ಸಂಧಿ, ಗುರು ಪ್ಲಸ್ ಅನ್ನು ಗುರುವನ್ನು. ಮಕ್ಕಳೇ ಇಲ್ಲಿ ಗುರು, ಉ, ಇಲ್ಲೇನಿದೆ ಆ, ಇವೆರಡರ ಮಧ್ಯಕ್ಕೆ ಯಾವುದು ಬರಬೇಕು? ವಾಕಾರ ಬರಬೇಕು. ವಾಕಾರ ಬರಬೇಕು. ವಾಕಾರ ಬಂದ್ರೆ ಅದು ಏನಾಗುತ್ತೆ? ವನ್ನು ಆಗುತ್ತೆ. ಗುರು ವನ್ನು. ಇಲ್ಲಿ ಮಗು ಹೀಗೆ, ಮಗು ಹೀಗೆ. ಇದನ್ನ ಹೆಂಗ್ ಸಂಧಿ ಕಾರ್ಯ ಮಾಡಕ್ ಸಾಧ್ಯ ಆಗುತ್ತೆ? ಸಾಧ್ಯ ಆಗೋದಿಲ್ಲ. ಅದಕ್ಕೆ ಇಲ್ಲೇನಾಗುತ್ತೆ? ವಾಕಾರ ಹೊಸದಾಗಿ ಆಗಮ ಆಗುತ್ತೆ. ಇಲ್ಲಿ ವಾಕಾರದಲ್ಲಿ ಈಕಾರ ಸೇರ್ಕೊಳ್ಳುತ್ತೆ. ಮಗು ವಿ, ಮಗುವಿಗೆ, ಮಗುವಿಗೆ. ಪುಸ್ತಕ ಪ್ಲಸ್ ಅನ್ನು, ಇದನ್ನ ಬಿಡಿಸೋದು, ಇದನ್ನ ಹೆಂಗೆ ಕೂಡಿಸೋದು? ಸಂಧಿ ಕಾರ್ಯ ಹೆಂಗ್ ಮಾಡೋದು? ಸಂಧಿ ಕಾರ್ಯ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ? ವಾಕಾರ ಹೊಸದಾಗಿ ಆಗಮ ಆಗುತ್ತೆ. ವಾಕಾರ ಹೊಸದಾಗಿ ಆಗಮ ಆಗುತ್ತೆ. ಹೊಸದಾಗಿ ವಾಕಾರ ಆಗಮ ಆದಾಗ ಪುಸ್ತಕವನ್ನು, ಪುಸ್ತಕವನ್ನು. ಇವಿಷ್ಟು ಉದಾಹರಣೆಗಳು ವಾಕಾರಾಗಮ ಸಂಧಿಗೆ ಉದಾಹರಣೆಗಳು. ಮಕ್ಕಳೇ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಅರ್ಥಕ್ಕೆ ಲೋಪ ಬರುವಂತಿದ್ದರೆ, ಅರ್ಥಕ್ಕೆ ಲೋಪ ಬರೋದ್ರಿಂದ ಯಾಕಾರ ಅಥವಾ ವಾಕಾರ ಹೊಸದಾಗಿ ಬಂದು ಸೇರಿದ್ರೆ ಅದನ್ನು ನಾವು ಆಗಮ ಸಂಧಿ ಅಂತಂದು ಕರಿತೀವಿ. ಯಾಕಾರ ಆಗಮ ಆದ್ರೆ ಯಕಾರಾಗಮ ಸಂಧಿ, ವಾಕಾರ ಆಗಮ ಆದ್ರೆ ವಕಾರಾಗಮ ಸಂಧಿ. ಈ ಸಂಧಿಗಳು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಸಂಧಿಯನ್ನು ನೋಡೋಣ ಮಕ್ಕಳೇ.
ಬೇರೊಂದು ವ್ಯಂಜನ ಬಂದು ಸೇರುವುದೇ ವ್ಯಂಜನ ಸಂಧಿ. ಅಂದ್ರೆ ಆದೇಶ ಸಂಧಿ. ಇಲ್ಲಿ ವ್ಯಂಜನ ಸಂಧಿ ಅಂತ ಬರೆದಿದ್ದೀನಿ ಮಕ್ಕಳೇ, ಅದನ್ನ ಆದೇಶ ಸಂಧಿ ಅಂತಂದು ಬರಿತೀನಿ. ಕತಾಪಗಳಿಗೆ ಗಾದಾಪಗಳು ಅಂದ್ರೆ ಉತ್ತರ ಪದದ ಮೊದಲ ವ್ಯಂಜನದ ಬದಲಿಗೆ ಕತಾಪಗಳಿಗೆ ಕೆಲವೊಮ್ಮೆ ಪಾಪ, ಕತಾಪಗಳಿಗೆ ಗಾದಾಪಗಳು, ಕೆಲವೊಮ್ಮೆ ಪಬಮಗಳಿಗೆ ವಾಕಾರವು ಆದೇಶವಾಗಿ ಬರುತ್ತದೆ ಮಕ್ಕಳೇ. ಇದು ಅರ್ಥ ಆಗ್ತಿದೆಯಲ್ಲ? ಉದಾಹರಣೆ ನೋಡೋದಾದ್ರೆ ಹುಲ್ಲು ಪ್ಲಸ್ ಕಾವಲು, ಇದನ್ನ ಪರಪದ ಅಂತ ಕರಿತೀವಿ. ಪರಪದದ ವ್ಯಂಜನ ಸಂಧಿಕ್ರಿಯೆ ಆಗುವಾಗ ಪರಪದದ ಆದಿಯಲ್ಲಿರುವ ವ್ಯಂಜನದ ಬದಲಿಗೆ ಅಂದ್ರೆ ಈ ವ್ಯಂಜನ ಕ ಇದೆಯಲ್ಲ, ಈ ಕ ವ್ಯಂಜನದ ಬದಲಿಗೆ ಬೇರೊಂದು ವ್ಯಂಜನ ಬಂದು ಸೇರುವುದೇ, ಒಂದರ ಬದಲಾಗಿ ಒಂದು ಬರುವಂತದ್ದು. ಕಕ್ಕೆ ಬದಲಾಗಿ ಗ ವ್ಯಂಜನ ಬಂದಿದೆ ಇಲ್ಲಿ. ಹಾಗಾಗಿ ಹುಲ್ಲು ಕಾವಲು ಅನ್ನುವಂಥದ್ದು ಸಂಧಿ ಕಾರ್ಯ ನಡೆದಾಗ ಹುಲ್ಲು ಗಾವಲು ಎನ್ನುವಂತ ಸಂಧಿ ಕಾರ್ಯ ಸಂಧಿ ಆಗಿದೆ. ಕಳ್ ಪ್ಲಸ್ ಕುಡಿ, ಇಲ್ಲಿ ಕದ ಬದಲಾಗಿ ಗ ಬಂದಿದೆ. ಕಳ್ ಪ್ಲಸ್ ಕುಡಿ ಕಳ್ಳುಗುಡಿ, ಸಂಧಿ ಕಾರ್ಯ ನಡೆದಾಗ ಕಳ್ಳುಗುಡಿಯಾಗಿದೆ. ಇಲ್ಲಿ ಬೆನ್ ಪ್ಲಸ್ ಪತ್ತು, ಇಲ್ಲಿ ಪ ವ್ಯಂಜನ, ಪ ವ್ಯಂಜನಕ್ಕೆ ಬದಲಾಗಿ ಇಲ್ಲಿ ಏನ್ ಬಂದಿದೆ? ಕತಾಪಗಳಿಗೆ ಗಾದಾಪಗಳು, ಇಲ್ಲಿ ಪಾಕ್ಕೆ ಬದಲಾಗಿ ಯಾವ್ದು ಬಂದಿದೆ? ಬಾ ಬಂದಿದೆ. ಪ ವ್ಯಂಜನಕ್ಕೆ ಬದಲಾಗಿ ಬಾ ಬಂದಿದೆ. ಬೆನ್ ಪ್ಲಸ್ ಪತ್ತು ಎನ್ನುವಂಥದ್ದು ಬೆಂಪತ್ತು, ಪಾಕ್ಕೆ ಬದಲಾಗಿ ಬಾ ಬಂದಿದೆ ಮಕ್ಕಳೇ. ಇಲ್ಲಿ ಪೋಗಲ್ ಪೇಳ್ಕುಂ, ಪೋಗಲ್ ಪೇಳ್ಕುಂ ಎನ್ನುವಂಥದ್ದು ಪ ವ್ಯಂಜನಕ್ಕೆ ಬದಲಾಗಿ ಯಾವ್ದು ಬಂದಿದೆ? ವ ವ್ಯಂಜನ ಬಂದಿರುವಂತದ್ದು. ಪ ವ್ಯಂಜನಕ್ಕೆ ಬದಲಾಗಿ ವ ವ್ಯಂಜನ. ಪ ಬ ಮಗಳಿಗೆ ಕೆಲವೊಮ್ಮೆ ವ ವ್ಯಂಜನ ವಾಕಾರವ ಆದೇಶವಾಗಿ ಬರುತ್ತದೆ. ಇಲ್ಲಿ ಪಾಕ್ಕೆ ಬದಲಾಗಿ ವ ವ್ಯಂಜನ ಬಂದಿರುವಂತದ್ದನ್ನ ನಾವು ನೋಡಬಹುದು ಮಕ್ಕಳೇ. ಮಕ್ಕಳೇ, ಈ ದಿನದ ತರಗತಿಯಲ್ಲಿ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತಂದು ಭಾವಿಸ್ತಾ, ಈ ಉದಾಹರಣೆಗಳು ನಿಮಗೆ ಚೆನ್ನಾಗಿ ಅರ್ಥವಾಗಿದೆ ಅಂತಂದು ಭಾವಿಸ್ತಾ ಗೃಹಪಾಠವನ್ನ ಕೊಡ್ತಾ ಇದ್ದೀನಿ ಮಕ್ಕಳೇ. ಈ ಗೃಹಪಾಠದಲ್ಲಿ ಅಂದ್ರೆ ಲೋಪ ಸಂಧಿಗೆ 5 ಉದಾಹರಣೆಗಳು, ಆಗಮ ಸಂಧಿಗೆ 10 ಉದಾಹರಣೆಗಳು, ಆದೇಶ ಸಂಧಿಗೆ 5 ಉದಾಹರಣೆಗಳನ್ನ ನೀವು ಬರೆದು ನನಗೆ ತೋರಿಸ್ಬೇಕು ಮಕ್ಕಳೇ. ಈ ಗೃಹಪಾಠವನ್ನ ನೀವು ಮಾಡ್ತೀರಾ ಅಂತ ಭಾವಿಸ್ತಾ ಈ ದಿನದ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹಾಯ್ ಆತ್ಮೀಯ ಸ್ನೇಹಿತರೆ, ಈ ದಿನ ನಾವು SDA FDA ಹಾಗೆ 6 to 8 ಶಿಕ್ಷಕರ ನೇಮಕಾತಿಗೆ ಅನುಕೂಲವಾಗುವಂತಹ ಕನ್ನಡ ವ್ಯಾಕರಣ, ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ಬರುವಂತಹ ಕನ್ನಡ ಸಂಧಿಗಳ ಬಗ್ಗೆ ತರ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಹಾಗೆಯೇ ಇದುವರೆಗೆ ನಾವು ಕನ್ನಡ ವ್ಯಾಕರಣ ಕುರಿತಾಗಿ ಸುಮಾರು 75 ವಿಡಿಯೋಗಳನ್ನು ಪ್ರಸಾರ ಮಾಡಿದ್ದೇವೆ. ಆದರೆ ಅವುಗಳು ತಮಗೆ ಯೂಟ್ಯೂಬಲ್ಲಿ ಬೇಗ ಸರ್ಚಿಗೆ ಸಿಗೋದಿಲ್ಲ. ಕಾರಣ ಹಲವಾರಿದೆ, ಅದನ್ನು ಹೇಳೋ ಸಂದರ್ಭ ಇಲ್ಲ. ಹಾಗಾಗಿ ಹೇಗೆ ಸರ್ಚ್ ಮಾಡ್ಬೋದು ಅಂತಂದರೆ ನೋಡಿ, ರಾಮನ್ ಟ್ಯುಟೋರಿಯಲ್ ಫಾರ್ GK ಅಂತ ಸರ್ಚ್ ಮಾಡಿದಾಗ ಈ ರೀತಿ ಮೇಡಮರ ಫೋಟೋ ಬರುತ್ತೆ. ಆ ಫೋಟೋವನ್ನು ತಾವು ಕ್ಲಿಕ್ ಮಾಡಿದ ನಂತರ ಅದು ನಿಮ್ಮನ್ನು ನಮ್ಮ ಚಾನಲಿಗೆ ಕರ್ಕೊಂಡೋಗುತ್ತೆ. ಅಲ್ಲಿ ತಾವು ಹೋಮ್, ಹಾಗೆಯೇ ವಿಡಿಯೋ, ಹಾಗೆಯೇ ಪ್ಲೇ ಲಿಸ್ಟ್ ಅಂತ ಬರುತ್ತೆ. ಈ ಪ್ಲೇ ಲಿಸ್ಟನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ, ಆಗ ತಮಗೆ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋ ಕನ್ನಡ ವ್ಯಾಕರಣ. ಸುಮಾರು 75 ವಿಡಿಯೋಗಳು ಇಲ್ಲಿ ಇದೆ. ಅದರಲ್ಲಿ 3-4 ಬಿಟ್ಟರೆ ಸುಮಾರು 70 ವಿಡಿಯೋಗಳು SDA FDA ಹಾಗೆ ಮತ್ತಿತರ ಸಾಮಾನ್ಯ ಕನ್ನಡ ಪತ್ರಿಕೆ ಅನುಕೂಲವಾಗುವಂತಹಗಳು ಇದೆ. ತಾವು ಅವುಗಳನ್ನು ನೋಡ್ಬೋದು ಸ್ನೇಹಿತರೆ. ತಯಾರಿಯನ್ನು ಆರಂಭಿಸ್ಬೋದು. ಮಾಡ್ತೀರಲ್ವಾ? ಹಾಗೆಯೇ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಕಾಮೆಂಟ್ ಬಾಕ್ಸಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈಗಾಗಲೇ ಇವುಗಳ ಲಿಂಕನ್ನು ಹಾಕಿದ್ದೇನೆ, ಅದನ್ನು ಕಾಪಿ ಮಾಡಿ ತಾವು ನೋಡ್ಬೋದು. ಈಗ ಸಂಧಿಗಳ ಬಗ್ಗೆ ನೋಡೋಣ. ನೋಡಿ,
ಎರಡು ವರ್ಣಗಳು ಅಂದರೆ ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಸೇರುವುದಕ್ಕೆ ನಾವು ಏನಂತ ಹೇಳ್ತೀವಿ, ಸಂಧಿ ಅಂತ ಕರಿತೀವಿ. ಎರಡು ಅಕ್ಷರಗಳು ಅಥವಾ ವರ್ಣಗಳು ಕಾಲ ವಿಳಂಬವಿಲ್ಲದಂತೆ. ಹಾಗಾದರೆ ಅಕ್ಷರಗಳು ಎಡೆಬಿಡದೆ ಅರ್ಧ ಮಾತ್ರ ಕಾಲ ವ್ಯವಧಾನವಿಲ್ಲದೆ ಸೇರುವಿಕೆ ಅಥವಾ ಸಂಧಿಸುವಿಕೆ ನಾವು ಸಂಧಿ ಅಂತಲೂ ಕೂಡ ಕರಿಬೋದು. ಸಂಧಿ ಆಗುವಾಗ ಪ್ರಕೃತಿ ಪ್ರತ್ಯಯಗಳ ಪಾತ್ರ ದೊಡ್ಡದಾಗಿರುತ್ತೆ. ಹಾಗಾದರೆ ಪ್ರಕೃತಿ ಅಂದ್ರೇನು, ಪ್ರತ್ಯಯ ಅಂದ್ರೇನು, ಅದು ಹೇಗೆ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ಮೊದಲು ಸ್ವರಸಂಧಿ ಅಂದ್ರೇನು ಅಂತ ತಿಳಿಯೋಣ. ನೋಡಿ, ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಅದನ್ನು ಸ್ವರಸಂಧಿ ಅಂತ ಕರೀತಾರೆ. ಹಾಗೆಯೇ ಸ್ವರದ ಮುಂದೆ ವ್ಯಂಜನ ಬಂದು ವ್ಯಂಜನದ ಮುಂದೆ ವ್ಯಂಜನ ಬಂದರೆ, ಅಥವಾ ಒಂದು ಸ್ವರ ಇದೆ ಅದರ ಮುಂದೆ ವ್ಯಂಜನ ಬಂದರೆ, ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದರೆ ಆ ರೀತಿ ಆಗ ಸಂಧಿ ಆದರೆ ಅದನ್ನು ವ್ಯಂಜನ ಸಂಧಿ ಅಂತ ಕರೀತಾರೆ. ಹಾಗಾದರೆ ಹೀಗೆ ಸಂಧಿ ಆಗುವಾಗ ಕೆಲವು ವ್ಯತ್ಯಾಸಗಳು ಆದರೆ ಆ ಸಂಧಿಸಿದ ಅಕ್ಷರಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದರೆ ಅದನ್ನು ಸಂಧಿ ಕಾರ್ಯ ಆಯಿತು ಅಂತ ಹೇಳ್ತಾರೆ. ತಮಗೊಂದು ಪ್ರಶ್ನೆ ಬರುತ್ತೆ, ಸರ್ ಅಥವಾ ಆಂಗ್ಲ ಶಿಕ್ಷಕರು ಹೇಗೆ ಅಂತಂದರೆ, ನನ್ನ ಕನ್ನಡ ಸ್ನೇಹಿತರೆ 120 ಅಂಕಗಳು ನನ್ನ SLCಯಲ್ಲಿ, ಹಾಗೆ ನನ್ನ PUCಯಲ್ಲಿ 94 ಅಂಕಗಳನ್ನು ನಾನು ಕನ್ನಡದಲ್ಲಿ ತೆಗೆದಿದ್ದೀನಿ. ನನ್ನ ಕನ್ನಡ ಫೇವ್ರೆಟ್ ಸಬ್ಜೆಕ್ಟ್. ಹಾಗಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಈಗ ಮುಂದೆ ಹೋಗೋಣ. ಪುಸ್ತಕ ನೋಡಿ, ಇಲ್ಲಿ ಪದಗಳನ್ನು ತಾವು ನೋಡೋದಾದರೆ ಪ್ರಕೃತಿ ಯಾವುದಾಗುತ್ತೆ, ಪ್ರತ್ಯಯ ಯಾವುದಾಗುತ್ತೆ ಅಂತ ಹೇಳ್ತೀನಿ. ಪ್ರಕೃತಿ ಇಲ್ಲಿ ಪುಸ್ತಕ, ಪ್ರತ್ಯಯ ಇಂದ, ಕೂಡಿಸಿದ ರೂಪ ಪುಸ್ತಕದಿಂದ ಆಗುತ್ತೆ. ಅಂದರೆ ಪುಸ್ತಕ ಹಾಗೂ ಇಂದ ಸೇರಿದಾಗ ಏನಾಗುತ್ತೆ, ಪುಸ್ತಕದಿಂದ ಅಂತ ಪದ ಬರುತ್ತೆ. ಇದನ್ನು ಸಮಸ್ತ ಪದ ಅಥವಾ ಕೂಡಿಸಿದ ರೂಪ ಅಂತಾರೆ, ಇದನ್ನು ಪ್ರತ್ಯಯ ಅಂತಾರೆ, ಇದನ್ನು ಪ್ರಕೃತಿ ಅಂತಾರೆ. ಹಾಗೆಯೇ ದೇವರು ಪ್ಲಸ್ ಈಗೆ ದೇವರಿಗೆ, ಆಡು ಪ್ಲಸ್ ಈಸು ಆಡಿಸು. ಹಾಗಾದರೆ ಮರ ಪ್ಲಸ್ ಅನ್ನು ಮರವನ್ನು, ಪದಗಳನ್ನು ಕೂಡಿಸಿ ಆದರೂ ಹೇಳ್ಬೋದು, ಬಿಡಿಯಾಗಿ ಕೂಡ ಹೇಳ್ಬೋದು. ಪದ ಪ್ಲಸ್ ಪದ ಆದಾಗ ಏನಾಗುತ್ತೆ, ಕೂಡಿಸಿದ ರೂಪ ಬರುತ್ತೆ ಅಥವಾ ಕೂಡಿದ ರೂಪ ಬರುತ್ತೆ. ಅವನ ಅಂಗಡಿ ಏನಾಗಿದೆ ಅಂತಂದರೆ ಅವನ ಪ್ಲಸ್ ಅಂಗಡಿ, ಅವನಂಗಡಿ ಅಥವಾ ಅವನಂಗಡಿ. ಹಾಗೆಯೇ ಅವನಿಗೆ ಪ್ಲಸ್ ಇಲ್ಲ, ಅವನಿಗಿಲ್ಲ, ಅವನಿಗೆ ಇಲ್ಲ. ಹಾಗೆ ಹಣ್ಣಿನ ಅಂಗಡಿ ಏನಾಗುತ್ತೆ, ಹಣ್ಣಿನ ಪ್ಲಸ್ ಅಂಗಡಿ ಏನಾಗುತ್ತೆ, ಹಣ್ಣಿನಂಗಡಿ ಅಥವಾ ಹಣ್ಣಿನ ಅಂಗಡಿ. ಹಾಗಾದರೆ ಇದೇ ರೀತಿ ಏನಾಗುತ್ತೆ, ಇಲ್ಲಿ ಮರ ಪ್ಲಸ್ ಅನ್ನು ಮರವನ್ನಾಗುತ್ತೆ, ಅಲ್ಲಿ ಮರ ಏನಾಗುತ್ತೆ ಪ್ರಕೃತಿ ಆಗುತ್ತೆ, ಅನ್ನೋದು ಪ್ರತ್ಯಯ ಆಗುತ್ತೆ. ಮರ ಅನ್ನೋ ಪದ ಪ್ರಕೃತಿ ಆದರೆ ಅನ್ನೋ ಪದ ಏನಾಗುತ್ತೆ, ಪ್ರತ್ಯಯ ಆಗುತ್ತೆ. ಇವುಗಳ ಜ್ಞಾನ ತುಂಬಾ ಅಗತ್ಯ ಇದೆ ಸ್ನೇಹಿತರೆ. ಆಗ ಮಾತ್ರ ಸಂಧಿ ಕಾರ್ಯ ಆಗೋದ್ರ ಬಗ್ಗೆ ಸೂಕ್ಷ್ಮತೆ ಗೊತ್ತಾಗುತ್ತೆ. ಹಾಗೆಯೇ ಮರವನ್ನು ಅದು ಕೂಡ ಪದವಂತ ಹೇಳುತ್ತಾರೆ. ಯಾವಾಗ ಮರ ಪ್ಲಸ್ ಅನ್ನು ಸೇರಿದಾಗ ಏನಾಗುತ್ತೆ, ಮರವನ್ನು ಅಂತ ಒಂದು ಸಮಸ್ತ ಪದ ಬರುತ್ತೆ ಅಲ್ವಾ. ಇಲ್ಲಿ ಮರ ಏನಿದೆ ಪ್ರಕೃತಿ ಇದೆ, ಅನ್ನು ಒಂದು ಪ್ರತ್ಯಯ ಇದೆ, ಒಂದು ಸಮಸ್ತ ಪದ ಏನಿದೆ ಇಲ್ಲಿ ಮರವನ್ನು ಆಗುತ್ತೆ. ಈ ಕನ್ನಡದಲ್ಲಿ ಸಂಧಿಗಳನ್ನು ನೋಡೋದಾದರೆ ಲೋಪಸಂಧಿ ಬಗ್ಗೆ ತಿಳಿಯೋಣ. ನೋಡಿ, ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವದಲ್ಲಿರುವ ಸ್ವರವು ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು. ಇದಕ್ಕೆ ಲೋಪಸಂಧಿ ಅಂತಾರೆ. ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವದಲ್ಲಿ ಸ್ವರವು ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪ ಆದರೆ ಅದನ್ನು ಲೋಪಸಂಧಿ ಅಂತಾರೆ. ಇಲ್ಲಿ ನೋಡೋಣ, ಊರು ಪ್ಲಸ್ ಅಲ್ಲಿ. ಇಲ್ಲಿ ಊರು ಅನ್ನೋ ಪದದಲ್ಲಿ ಊಕಾರ ಇದೆ, ಹಾಗೆ ಅಲ್ಲಿ ಅನ್ನೋದರಲ್ಲಿ ಆಕಾರ ಇದೆ. ಇಲ್ಲಿ ಯಾವುದು ಲೋಪ ಆಗಿದೆ ಅಂತಂದರೆ ಈ ಪ್ರಕೃತಿಯಲ್ಲಿನ ಊಕಾರ ಲೋಪ ಆಗಿದೆ. ಮುಂದೇನಾಗಿದೆ, ಊರಲ್ಲಿ ಬಂದಿದೆ, ಇಲ್ಲಿ ಊಕಾರ ಲೋಪ ಆಗಿದೆ. ಇದನ್ನು ಊಕಾರ ಲೋಪ ಸಂಧಿ ಅಂತಲೂ ಕೂಡ ಕರಿಬೋದು. ಹಾಗೆ ದೇವರು ಪ್ಲಸ್ ಇಂದ ದೇವರಿಂದ, ಇಲ್ಲಿ ಊಕಾರ ಏನಾಗಿದೆ, ದೇವರು ಅನ್ನೋಲ್ಲಿನ ಊಕಾರ ಲೋಪ ಆಗಿದೆ, ಅದರ ಸ್ಥಳವನ್ನು ಈಕಾರ ತಗೊಂಡಿದೆ. ಈ ಮೂಲಕ ಇದು ಕೂಡ ಊಕಾರ ಲೋಪಸಂಧಿ ಅಂತ ಗುರುತಿಸ್ತೀವಿ. ಬಲ್ಲೆನೆಂದು, ಹಾಗೆಯೇ ಏನು ಆದುದು ಏನಾದುದು, ಇವನಿಗೆ
ಆನು ಇವನಿಗಾನು. ಹಾಗೆ ಅವನ ಊರು ಅವನೂರು. ಮಾತು ಇಲ್ಲ ಮಾತಿಲ್ಲ. ಇಲ್ಲಿ ಈಕಾರ ಲೋಪ ಆಗಿದೆ ಅಲ್ವಾ ಸ್ನೇಹಿತರೆ. ಮಾತು ಇಲ್ಲಿ ಏನಿಲ್ಲ, ಇಲ್ಲಿ ಕೂಡ ಊಕಾರ ಲೋಪ ಆಗಿದೆ. ಮಾತು ಅಲ್ಲಿನ ಊಕಾರ ಏನಿದೆ, ಸ್ವರದ ಮುಂದೆ ಸ್ವರ ಬಂದು ಊಕಾರದ ಮುಂದೆ ಈಕಾರ ಬಂದಿದೆ. ಇಲ್ಲಿ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಅರ್ಥ ಕೆಡಬಾರ್ದು ಅನ್ನೋಕ್ಕೋಸ್ಕರ ಒಂದು ಏನಾಗ್ತದೆ, ಸ್ವರ ಲೋಪ ಆಗ್ತದೆ. ಅದನ್ನು ಲೋಪಸಂಧಿ ಅಂತ ಕರೀತಾರೆ. ಹಾಗೆ ಆಡು ಪ್ಲಸ್ ಈಸು ಆಡಿಸು. ಹಾಗೆ ಬೇರೊಬ್ಬ ಬೇರೊಬ್ಬ ಆಗುತ್ತೆ. ನಿನಗೆ ಅಲ್ಲದೆ ನಿನಗಲ್ಲದೆ. ಇಲ್ಲೇನಾಗಿದೆ, ಏಕಾರ ಲೋಪ ಆಗಿದ್ದನ್ನು ತಾವು ಗುರುತಿಸ್ಬೋದು. ನಾವು ಎಲ್ಲ ನಾವೆಲ್ಲ, ಇಲ್ಲೂ ಕೂಡ ಏನಾಗಿದೆ, ಊಕಾರ ಲೋಪ ಆಗಿದೆ. ಗೊತ್ತಾಯ್ತಲ್ಲ ಸ್ನೇಹಿತರೆ. ಹಾಗೆಯೇ ಕೆಲವು ಟೈಮ್ ಸ್ವರದ ಮುಂದೆ ಸ್ವರ ಬಂದಾಗ ಲೋಪ ಮಾಡಿದರೆ ಅರ್ಥ ಕೆಡುತ್ತೆ. ಅಂಥ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಅದನ್ನು ಮಾಡಲ್ಲ. ಉದಾಹರಣೆಗೆ ಮನೆ ಪ್ಲಸ್ ಇಂದ, ಮನೆಯಿಂದ, ಮನಿಂದ ಅಂತ ಮಾಡಿದರೆ ತಪ್ಪಾಗುತ್ತೆ. ಗುರು ಅನ್ನು ಅಲ್ಲಿ ಲೋಪ ಮಾಡಿದರೆ ಏನಾಗುತ್ತೆ, ತಪ್ಪಾಗುತ್ತೆ. ಹಾಗಾದ್ರೆ ಏನು ಮಾಡ್ಬೋದು ನಾವು, ಲೋಪ ಮಾಡಲಾರ್ದಂಗೆ ಏನು ಮಾಡ್ಬೋದು ಅಂತಂದರೆ ಅದನ್ನು ನಾನು ಈಗ ಹೇಳ್ತೀನಿ. ಈ ಸಂದರ್ಭದಲ್ಲಿ ಬೇರೆ ಮಾರ್ಗ ಇದೆ. ಆ ಮಾರ್ಗನೇ ಆಗಮ ಸಂಧಿ. ಅಂದರೆ ಅರ್ಥ ಕೆಡುವಂತಿದ್ದಲ್ಲಿ ಒಂದು ಅಕ್ಷರವನ್ನು ಸೇರಿಸಬೇಕಾಗತ್ತೆ. ಒಂದು ಅಕ್ಷರ ಬರುತ್ತೆ ನೋಡಿ, ಅದರ ವ್ಯಾಖ್ಯಾನವನ್ನು ಹೇಳಿಬಿಡ್ತೇನೆ. ಸ್ವರದ ಮುಂದೆ ಸ್ವರವು ಬಂದಾಗ ಲೋಪ ಮಾಡಿದರೆ ಅರ್ಥ ಕೆಡುವಂತಿದ್ದಲ್ಲಿ ಆ ಎರಡೂ ಸ್ವರಗಳ ಮಧ್ಯೆ ಯಕಾರವನ್ನು ಅಥವಾ ವಕಾರವನ್ನು ಹೊಸದಾಗಿ ಸೇರಿಸಿ ಹೇಳ್ತೀವಿ. ಈ ರೀತಿ ಯಕಾರ ಅಥವಾ ವಕಾರಗಳು ಒಳಗಡೆ ಬರೋದರಿಂದ ಅವನ್ನ ಆಗಮ ಸಂಧಿ ಅಂತ ಹೇಳ್ತೀವಿ. ಹಾಗಾದರೆ ಯಾ ಬಂದರೆ ಅದನ್ನು ಯಕಾರಗಮ ಸಂಧಿ ಅಂತ, ವಾ ಬಂದರೆ ವಕಾರಗಮ ಸಂಧಿ ಅಂತ ನಾವು ಗುರುತಿಸ್ತೀವಿ ಸ್ನೇಹಿತರೆ. ಹಾಗಾದರೆ ಇಲ್ಲಿ ನಾವು ಎಕ್ಸಾಂಪಲ್ಸ್ ನೋಡೋಣ. ಮನೆ ಪ್ಲಸ್ ಅನ್ನು ಅದನ್ನು ಹೇಗೆ ಮಾಡ್ತೀವಿ, ಸಮಸ್ತ ಪದ ಏನಾಗುತ್ತೆ ಅಂತಂದರೆ ಮನೆಯನ್ನು ಅಂತ ಮಾಡ್ತೀವಿ. ಗುರು ಪ್ಲಸ್ ಅನ್ನು ಗುರುವನ್ನು ಆಗಬೇಕು. ಆದರೆ ಅದನ್ನು ನಾವು ಅದನ್ನು ಒಂದು ಆದೇಶ ಮಾಡಲಾರ್ದಂಗೆ ಓದಿದ್ರೆ ಏನಾಗುತ್ತೆ, ತಪ್ಪಾಗುತ್ತೆ ಅಲ್ವರ. ಹಾಗಾಗಿ ನಾವು ಯಕಾರವನ್ನು ಅಥವಾ ವಕಾರವನ್ನು ಬಳಸ್ತೀವಿ. ಈ ರೀತಿ ಹೊಸ ಅಕ್ಷರ ಒಳಗಡೆ ಬರೋದಕ್ಕೆ ಏನಂತೀವಿ ನಾವು, ಆಗಮ ಸಂಧಿ ಅಂತೀವಿ. ಈಗ ಉದಾಹರಣೆ ಯಕಾರಗಮ ಸಂಧಿ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಒಂದು ಸ್ಪಷ್ಟ ಐಡಿಯಾವನ್ನು ಇಟ್ಕೋಬೇಕಾಗುತ್ತೆ. ಆ, ಈ, ಎ, ಐ ಈ ಸ್ವರಗಳ ಮುಂದೆ ಎರಡು ಸ್ವರಗಳ ಮಧ್ಯದಲ್ಲಿ ಯಕಾರ ಆಗಮವಾಗುತ್ತೆ. ಹಾಗಂದ್ರೆ ಏನು ಸರ್ ಇದು, ಇವುಗಳ ಮುಂದೆ ಒಂದು ಸ್ವರ ಬಂದರೆ, ಅಂದರೆ ಈ ಅಕ್ಷರಗಳ ಮುಂದೆ ಒಂದು ಸ್ವರ ಏನಾದರೂ ಬಂದರೆ ಆವಾಗ ಯಾ ಅಕ್ಷರ ಏನಾಗುತ್ತೆ, ಆಗಮವಾಗುತ್ತೆ. ಹೇಗೆ ಅಂತಂದರೆ ಇಲ್ಲಿ ನೋಡೋಣ. ಕಾ ಪ್ಲಸ್ ಅದೇ, ಕಾಯದೆ. ಕಾ ಮುಂದೆ ಏನು ಬಂದಿದೆ, ಯಾ ಬಂದಿದೆ, ಅದೇ ಆಗಿದೆ, ಕಾಯದೆ. ಹಾಗೆ ಗಿರಿ ಪ್ಲಸ್ ಅನ್ನು ಗಿರಿಯನ್ನು. ಹಾಗೆ ತೆನೆ ಪ್ಲಸ್ ಅನ್ನು ತೆನೆಯನ್ನು. ಇಲ್ಲೆಲ್ಲ ತಾವು ನೋಡ್ಬೋದು ಯಕಾರ ಏನಾಗಿದೆ, ಆಗಮವಾಗ್ತಾ ಇದೆ. ಹಾಗೆ ಕೈ ಪ್ಲಸ್ ಅನ್ನು ಕೈಯನ್ನು. ಚಳಿ ಪ್ಲಸ್ಸಲ್ಲಿ ಚಳಿಯಲ್ಲಿ ಅಲ್ವಾ ಸ್ನೇಹಿತರೆ. ಇಲ್ಲಿ ತಾವು ಸ್ಪಷ್ಟವಾಗಿ ನೋಡ್ಬೋದು. ಕೆರೆ ಪ್ಲಸ್ಸಲ್ಲಿ ಕೆರೆಯಲ್ಲಿ. ಮಳೆ ಪ್ಲಸ್ಸಿಂದ ಮಳೆಯಿಂದ. ಹಾಗೆಯೇ ಗಾಳಿ ಪ್ಲಸ್ಸನ್ನು ಗಾಳಿಯನ್ನು. ಹಾಗೆ ಮರೆ ಪ್ಲಸ್ ಇಂದ ಮರೆಯಿಂದ. ಹೀಗೇನಾಗ್ತದೆ, ಈ ಇದಕ್ಕೇನಾಗ್ತದೆ, ಈ ಕಾರ ಬಂದು ಮರೆಯಿಂದ ಅಂತ ರಚನೆ ಆಗ್ತಾಯಿದೆ. ಹಾಗೆ ಮೀ ಪ್ಲಸ್ಸಲು ಮೀಯಲು. ಕೆರೆ ಪ್ಲಸ್ಸನ್ನು ಕೆರೆಯನ್ನು. ಮೇ ಪ್ಲಸ್ ಈಸು ಮೇಯಿಸು. ಮೈ ಪ್ಲಸ್ಸನ್ನು ಮೈಯನ್ನು ಅಲ್ವಾ ಸ್ನೇಹಿತರೆ. ಹಾಗಾದರೆ ಈಗ ವಕಾರಗಮ ಸಂಧಿ ಬಗ್ಗೆ ನೋಡೋಣ. ಉ, ಊ, ರು, ಓ ಸ್ವರಗಳ ಮುಂದೆ ಸ್ವರ ಬಂದರೆ ವಕಾರಾಗಮ ಆಗುತ್ತೆ. ಉದಾಹರಣೆಗೆ ಮಡು ಪ್ಲಸ್ ಅನ್ನು ಮಡುವನ್ನು. ಪೂ ಪ್ಲಸ್ ಇಂದ ಪೂವಿಂದ. ಮಾತೃ ಪ್ಲಸ್ ಅನ್ನು ಮಾತೃವನ್ನು. ಇಲ್ಲಿ ತಾವು ಗಮನಿಸ್ಬೋದು ಏನೇನೆಲ್ಲ ನಾವು ಬಳಸ್ತಾ ಇದ್ದೀವಿ ಅನ್ನೋದು ತಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ವಾಕಾರ ಏನಾಗಿದೆ, ಆಗಮವಾಗಿದೆ. ಮಡು ಪ್ಲಸ್ ಅನ್ನು ಮಡುವನ್ನು ಆಗ್ತಾ ಇದೆ. ಹಾಗೆ ಪೂ ಪ್ಲಸ್ ಇಂದ ಪೂವಿಂದ ಅಲ್ವಾ ಸ್ನೇಹಿತರೆ. ಹಾಗೆಯೇ ನೋಡೋಣ. ಹಾಗೆಯೇ ಮಾತೃ ಪ್ಲಸ್ ಅನ್ನು ಮಾತೃವನ್ನು ಬರ್ತದೆ, ವಾಕಾರ ಆದೇಶವಾಗಿ
ಬರ್ತಾ ಇದೆ. ಗೋ ಪ್ಲಸ್ ಅನ್ನು ಗೋವನ್ನು. ನೋಡಿ, ಗುರು ಪ್ಲಸ್ ಅನ್ನು ಗುರುವನ್ನು, ಹಾಗೆ ಪಿತೃ ಪ್ಲಸ್ ಅನ್ನು ಪಿತೃವನ್ನು, ಮಗು ಪ್ಲಸ್ ಹೀಗೆ ಮಗುವಿಗೆ, ಹಾಗೆ ಆ ಊರು ಆ ಊರು, ಆ ಒಲೆ ಆ ಓಲೆ ಆ ಒಲೆನೆ, ಪೋ ಪ್ಲಸ್ ಅನ್ನು ಪೋವನ್ನು, ಆ ಉಂಗುರ ಆ ಉಂಗುರ. ಹಾಗೆಯೇ ಆಕಾರದ ಮುಂದೆ ಆಕಾರವೇ ಬಂದರೆ ವಕಾರ ಬರುತ್ತೆ. ಪ್ರಕೃತಿ ಪ್ರತ್ಯಯ ಸೇರುವಾಗ ಮಾತ್ರ ಈ ಸಂಧಿ ಆಗುತ್ತೆ ಅನ್ನೋದು ತಾವು ಸ್ಪಷ್ಟವಾಗಿ ಗುರುತಿಸಬೇಕು. ಹೊಲ ಪ್ಲಸ್ ಅನ್ನು ಹೊಲವನ್ನು ಕೂಡ ಆಗುತ್ತೆ. ನೆಲ ಪ್ಲಸ್ ಅನ್ನು ನೆಲವನ್ನು, ಕುಲ ಪ್ಲಸ್ ಅನ್ನು ಕುಲವನ್ನು, ತಿಲ ಪ್ಲಸ್ ಅನ್ನು ತಿಲವನ್ನು, ಮನ ಪ್ಲಸ್ ಅನ್ನು ಮನವನ್ನು. ಆದರೆ ಸ್ನೇಹಿತರೆ, ಆ ಎಂಬ ಶಬ್ದದ ಮುಂದೆ ಉ ಉ ಓ ಓ ಬಂದರೆ ಏನಾಗುತ್ತೆ? ವಕಾರ ಆಗುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಿರಬೇಕು. ಆ ಪ್ಲಸ್ ಊಟ ಆ ಊಟ. ಇಲ್ಲಿ ಆಕಾರದ ಮುಂದೆ ಊಕಾರ ಬಂದಿದೆ. ಆ ಪ್ಲಸ್ ಒಂಟೆ ಆ ಒಂಟೆ, ಆ ಪ್ಲಸ್ ಓಟ ಆ ಓಟ, ಹಾಗೆ ಆ ಪ್ಲಸ್ ಉಂಗುರ ಆ ಉಂಗುರ. ಸಂಧಿ ಮಾಡದಿರುವುದಕ್ಕೆ ನಾವು ಏನೆಲ್ಲ ಮಾಡ್ತೀವಿ ಅನ್ನೋದು ಕೂಡ ನಾವು ಗಮನಿಸಬೇಕು. ಈಗ ಈ ಶಬ್ದದ ಮುಂದೆ ಉ ಉ ಓ ಓಗಳು ಬಂದರೆ ಯಕಾರ ಆಗ ಬರುತ್ತೆ. ಈ ಅಕ್ಷರದ ಮುಂದೆ, ಈ ಸ್ವರದ ಮುಂದೆ ಈ ಉ ಉ ಓ ಓಗಳು ಬಂದರೆ ಏನಾಗುತ್ತೆ? ಯಕಾರಾಗಮ ಆಗುತ್ತೆ. ಈ ಉದಕ ಈ ಉದಕ, ಹಾಗೆ ಈ ಊರು ಈಯ ಊರು ಈ ಊರು ಅಥವಾ ಈ ಊರು ಕೂಡ ಮಾಡ್ಬೋದು. ಈ ಊಟ ಈ ಊಟ ಅಥವಾ ಈ ಊಟ ಅಂತಲೂ ಕೂಡ ಮಾಡ್ಬೋದು. ಈ ಒಲೆ ಈ ಒಲೆ ಈ ಒಲೆ ಅಥವಾ ಈ ಒಲೆ ಎರಡೂ ಕೂಡ ಸಾಧ್ಯತೆ ಉಂಟು. ಹಾಗೆಯೇ ಈ ಒಂಟೆ ಅಥವಾ ಈ ಒಂಟೆ ಎರಡೂ ಕೂಡ ಸ್ಪಷ್ಟವಾಗಿ ಆಗುತ್ತೆ. ಈ ಓಕುಳಿ ಈ ಓಕುಳಿ ಅಥವಾ ಈ ಓಕುಳಿ ಕೂಡ ಆಗುತ್ತೆ. ಈ ಒಲೆ ಅಥವಾ ಈ ಒಲೆ ಕೂಡ ಆಗುತ್ತೆ ಸ್ನೇಹಿತರೆ. ಈಗ ನಾವು ಓಕಾರದ ಮುಂದೆ ವಾಕಾರ ಬರುತ್ತೆ. ಓಕಾರದ ಮುಂದೆ ಸ್ವರ ಬಂದರೆ ಏನಾಗುತ್ತೆ? ವಕಾರ ಬರುತ್ತೆ ಅಥವಾ ಕೆಲವು ಕಡೆ ಯಕಾರ ಬರುತ್ತೆ. ಗೋ ಪ್ಲಸ್ ಅನ್ನು ಗೋವನ್ನು ಆಗಿದೆ, ಇಲ್ಲಿ ವಕಾರ ಬಂದಿದೆ. ನೋ ಅಲು ನೋಯಲು ಯಕಾರಾಗಮ ಬಂದಿದೆ. ಹಾಗೆ ಈಗ ಆದೇಶ ಸಂಧಿ ನೋಡೋಣ. ಸಂಧಿಯಾಗುವಾಗ ಒಂದು ಅಕ್ಷರ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರುತ್ತೆ. ಇದನ್ನು ಆದೇಶ ಸಂಧಿ ಅಂತ ಹೇಳ್ತಾರೆ. ಇದು ಗಜಬಾಜಾದೇಶ ಸಂಧಿ ಅಂತ ನಾವು ಚಿಕ್ಕವರಿದ್ದಾಗ ನಮ್ಮ ಪೂಜಾರಪ್ಪ ಸರ್ ಹೇಳ್ತಾಯಿದ್ರು. ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಮಳೆ ಪ್ಲಸ್ ಕಾಲ ಮಳೆಗಾಲ. ಇಲ್ಲಿ ನೋಡಿ, ಒಂದು ಚೆನ್ನಾಗಿ ಅರ್ಥ ಮಾಡಬೇಕು. ಕಾ ಮುಂದೆ ಇಲ್ಲಿ ಮಳೆ ಕಾಲ ಆಗಿಲ್ಲ, ಮಳೆಗಾಲ ಆಗಿದೆ. ಕಾಕಾರ ಬಂದಾಗ ಗಾಕಾರ ಆದೇಶವಾಗಿ ಬರ್ತಾ ಇದೆ. ಚಳಿ ಪ್ಲಸ್ ಕಾಲ ಚಳಿಗಾಲ, ತಾವು ಸ್ಪಷ್ಟವಾಗಿ ನೋಡಬೇಕು. ಹಾಗೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ. ತಾ ಅಕ್ಷರ ಬಂದಾಗ ದಾ ಅಕ್ಷರ ಆದೇಶವಾಗಿ ಬರ್ತಾ ಇದೆ. ಕಣ್ ಪ್ಲಸ್ ಕೆಟ್ಟು ಕಂಗೆಟ್ಟು, ಕಣ್ ಪ್ಲಸ್ ಪನಿ ಕಂಬನಿ, ಇಲ್ಲಿ ಬಾಕಾರ ಆದೇಶವಾಗಿ ಬರ್ತಾ ಇದೆ. ಈಗ ನೋಡೋದಾದರೆ ಕಾಕಾರಕ್ಕೆ ಗಾಕಾರ ಏನಾಗಿದೆ? ಆದೇಶವಾಗಿ ಬಂದಿದೆ ಸ್ನೇಹಿತರೆ. ಕಾಕಾರಕ್ಕೆ ಗಾಕಾರ ಬಂದಿದೆ. ಚಳಿಗಾಲ ಎಂಬಲ್ಲಿ ಕೂಡ ಏನಾಗಿದೆ? ಕಾಕಾರಕ್ಕೆ ಗಾಕಾರ ಬಂದಿದೆ ಅಲ್ವಾ. ಬೆಟ್ಟದ ತಾವರೆಯಲ್ಲಿ ತಾಕಾರದ ಮುಂದೆ ತಾಕಾರಕ್ಕೆ ಆದೇಶವಾಗಿ ದಾಕಾರ ಬಂದಿದೆ. ಕಣ್ಪನಿಯಲ್ಲಿ ಪಾಕ್ಕೆ ಬಾ ಬಂದಿದೆ. ಹಾಗೆಯೇ ಹೀಗೆ ಸಂಧಿಯಾಗುವಾಗ ಒಂದು ಅಕ್ಷರ ಸ್ಥಳದಲ್ಲಿ ಬೇರೊಂದು ಅಕ್ಷರ ಬರೋದಕ್ಕೆ ನಾವೇಂತೀವಿ? ಆದೇಶ ಸಂಧಿ ಅಂತ ಕರಿತೀವಿ. ಕನ್ನಡದಲ್ಲಿ ಈ ಆದೇಶವಾಗುವುದಕ್ಕೆ ಉತ್ತರ ಪದದಲ್ಲಿ ಆದಿಯಲ್ಲಿರುವಂಥ ವ್ಯಂಜನಕ್ಕೆ ಮಾತ್ರ ಈ ರೀತಿ ಅವಕಾಶ ಇರುತ್ತೆ. ತಾವು ಗಮನ ಇಟ್ಟು ನೋಡಬೇಕು. ನೋಡಿ, ಕ ತಾಪ ವ್ಯಂಜನಗಳಿಗೆ ಕ್ರಮವಾಗಿ ಗ ದ ಬ ವ್ಯಂಜನಗಳು ಆದೇಶವಾಗಿ ಬರುತ್ತೆ. ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು. ಹಾಗೆಯೇ ಇಲ್ಲಿ ಗಕಾರಾದೇಶ ಸಂಧಿ ಅಂತಾರೆ. ಹಳೆ ಪ್ಲಸ್ ಕನ್ನಡ ಹಳೆಗನ್ನಡ, ಇದು ಕೂಡ ಗಕಾರಾದೇಶ ಸಂಧಿ ಇದೆ. ಕಳೆ ಕೂಡಿ ಕಳೆಗೂಡಿ. ಎಳೆಕರು ಎಳೆಗರು. ಮನೆ ಕೆಲಸ ಮನೆಗೆಲಸ. ಮೈತೊಳೆ ಮೈದೊಳೆ. ಹಾಗೆ ಮೆರೆತಪ್ಪು ಮೆರೆದಪ್ಪು. ಕಣ್ಪನಿ ಕಂಬನಿ. ಬೆನ್ಪತ್ತು ಬೆನ್ ಬೆತ್ತು ಬೆಂಬತ್ತು. ಮನೆ ಪ್ಲಸ್ ಕಟ್ಟು
ಮನೆ ಕಟ್ಟು. ಆದರೆ ಇಲ್ಲಿ ಆಗ್ತಾ ಇಲ್ಲ, ಕೆಲವು ಕಡೆ ಆಗೋದಿಲ್ಲ. ತಲೆ ಪ್ಲಸ್ ಕಟ್ಟು, ತಲೆ ಕಟ್ಟು, ಇಲ್ಲಿ ಕೂಡ ಯಾವುದೇ ಸಂಧಿ ಕಾರ್ಯ ಆಗ್ತಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟ ಮಾಡ್ಕೋಬೇಕು. ಎಳ ಬಳ್ಳಿ, ಎಳೆಬಳ್ಳಿ, ಎಳವಳ್ಳಿ ಅಂತಲೂ ಕೂಡ ಹೇಳ್ತಾರೆ. ಹಾಗೆಯೇ ಮೇಲ್ಮಾತು, ಮೇಲ್ವಾತು. ಇಲ್ಲಿ ಮಾಕಾರಕ್ಕೆ ಏನಾಗಿದೆ, ವಕಾರ ಆದೇಶವಾಗಿ ಬರ್ತದೆ. ಇವು ಸ್ಪೆಷಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಕೂಡ ಸ್ಪೆಷಲ್ ಪ್ರಾಬ್ಲಮ್ಸ್ ಉಂಟು, ಇಂಗ್ಲೀಷ್ನಲ್ಲೇ ಅಂತ ಏನಿಲ್ಲ. ನೆಲೆ ಪ್ಲಸ್ ಮನೆ, ನೆಲೆ ಮನೆ ಅಂತ ಕೂಡ ಹೇಳ್ತಾರೆ. ಹೀಗೆ ಸಾಕಷ್ಟು ಪದಗಳು ಇದೆ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ನಾವು ಇನ್ನುಳಿದ ಸಂಧಿ ಕಾರ್ಯಗಳ ಬಗ್ಗೆ ನಾವು ತಿಳಿಯೋಣ. ಅದುವರೆಗೂ ಕೂಡ ಚಾನಲ್ ನೋಡ್ತಾ ಇರಿ ಸ್ನೇಹಿತರೆ. ಹಾಗೆ 70 ವಿಡಿಯೋಗಳ ಬಗ್ಗೆ ಮಾಹಿತಿ ಹೇಳ್ದಲ್ಲ, ಅದನ್ನು ಕೂಡ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.